ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಭಾರತೀಯ ದೂರಸಂಪರ್ಕ ಬಳಕೆದಾರರಿಗೆ ಹೊಸ ನಿಯಮಗಳನ್ನು ಪರಿಚಯಿಸಿದೆ. ಸ್ವಯಂಚಾಲಿತ ಸಂಖ್ಯೆ ಧಾರಣ ಯೋಜನೆಯ ಮೂಲಕ ಪ್ರಿಪೇಯ್ಡ್ ಬಳಕೆದಾರರು ತಿಂಗಳಿಗೆ ಕೇವಲ 20 ರೂಪಾಯಿಗೆ ತಮ್ಮ ಸಿಮ್ ಸಂಖ್ಯೆಯನ್ನು ಸಕ್ರಿಯವಾಗಿರಿಸಿಕೊಳ್ಳಬಹುದು. ಈ ಹೊಸ ನಿಯಮಗಳು, ಅವುಗಳ ಪ್ರಯೋಜನಗಳು ಮತ್ತು ಅವುಗಳನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಹೊಸ ಟ್ರಾಯ್ ನಿಯಮಗಳ ಬಗ್ಗೆ ಸಂಪೂರ್ಣ ವಿವರಣೆ. ಪ್ರತಿ ತಿಂಗಳು 20 ರೂಪಾಯಿಗೆ ನಿಮ್ಮ ಸಿಮ್ ಅನ್ನು ನವೀಕರಿಸಿ. ಜಿಯೋ, ಏರ್ಟೆಲ್, ಬಿಎಸ್ಎನ್ಎಲ್ ಸೇರಿದಂತೆ ಎಲ್ಲಾ ಟೆಲಿಕಾಂ ಆಪರೇಟರ್ಗಳಿಗೆ ಸ್ವಯಂಚಾಲಿತ ಸಂಖ್ಯೆ ಧಾರಣ ಯೋಜನೆಯನ್ನು ಜಾರಿಗೆ ತರಲು ಟ್ರಾಯ್ ಆದೇಶಿಸಿದೆ. ಪ್ರಸ್ತುತ ಹೊಸ ನಿಯಮಗಳ ಪ್ರಕಾರ ನೀವು 90 ದಿನಗಳವರೆಗೆ ನಿಮ್ಮ ಸಿಮ್ ಮೂಲಕ ಧ್ವನಿ, ಡೇಟಾ, ಎಸ್ಎಂಎಸ್ನಂತಹ ಸೇವೆಗಳನ್ನು ಬಳಸದಿದ್ದರೆ ಮತ್ತು ನೀವು ಸಕ್ರಿಯ ರೀಚಾರ್ಜ್ ಹೊಂದಿಲ್ಲದಿದ್ದರೆ ಆ ಸಂಖ್ಯೆ ನಿಮ್ಮ ಹೆಸರಿನಲ್ಲಿ ಇರುವುದಿಲ್ಲ. ನಿರ್ವಾಹಕರು ಆ ಸಂಖ್ಯೆಯನ್ನು ಇತರ ಬಳಕೆದಾರರಿಗೆ ಒದಗಿಸಬಹುದು. ಆದಾಗ್ಯೂ, ನೀವು ತಿಂಗಳಿಗೆ ಕನಿಷ್ಠ 20 ರೂಪಾಯಿ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಮೂಲಕ ನಿಮ್ಮ ಸಿಮ್ ಅನ್ನು ಸಕ್ರಿಯವಾಗಿರಿಸಿಕೊಳ್ಳಬಹುದು. ನಿಮ್ಮ ಸಿಮ್ ಅನ್ನು 90 ದಿನಗಳವರೆಗೆ ಬಳಸದಿದ್ದರೆ ನಿಮ್ಮ ಬ್ಯಾಲೆನ್ಸ್ನಿಂದ 20 ರೂಪಾಯಿ ಕಡಿತಗೊಳಿಸಲಾಗುತ್ತದೆ. ಇದರಿಂದಾಗಿ ಸಿಂಧುತ್ವವನ್ನು ಇನ್ನೂ 30 ದಿನಗಳವರೆಗೆ ವಿಸ್ತರಿಸಲಾಗುತ್ತದೆ. ಪೋಸ್ಟ್ ಪೇಯ್ಡ್ ಬಳಕೆದಾರರಿಗೆ ಏನಾಗುತ್ತದೆ? ಈ ಹೊಸ ಯೋಜನೆ ಪ್ರಿಪೇಯ್ಡ್ ಬಳಕೆದಾರರಿಗೆ ಮಾತ್ರ ಅನ್ವಯಿಸುತ್ತದೆ. ಟ್ರಾಯ್ ಪೋಸ್ಟ್ ಪೇಯ್ಡ್ ಬಳಕೆದಾರರಿಗೆ ಪ್ರತ್ಯೇಕವಾಗಿ ಸುರಕ್ಷಿತ ಕಸ್ಟಡಿ ಯೋಜನೆಯನ್ನು ಲಭ್ಯವಾಗುವಂತೆ ಮಾಡಿದೆ. ನೀವು 90 ದಿನಗಳವರೆಗೆ ಪೋಸ್ಟ್ ಪೇಯ್ಡ್ ಸೇವೆಗಳನ್ನು ಬಳಸದಿದ್ದರೆ 177 ರೂಪಾಯಿ ಪಾವತಿಸುವ ಮೂಲಕ ನಿಮ್ಮ ಸಂಖ್ಯೆಯನ್ನು 3 ತಿಂಗಳವರೆಗೆ ಸಕ್ರಿಯವಾಗಿರಿಸಿಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ಸೇವೆಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ, ಆದರೆ ಸಂಖ್ಯೆಯು ನಿಮ್ಮ ಹೆಸರಿನಲ್ಲಿ ಉಳಿಯುತ್ತದೆ. ಸೂಚನಾ ಕೋಷ್ಟಕ ವರ್ಗದಿಂದ ಪರಿಚಯಿಸಲಾದ ನಿಬಂಧನೆಯ ಸಿಂಧುತ್ವ ಪ್ರಿಪೇಯ್ಡ್ ಬಳಕೆದಾರರಿಗೆ ತಿಂಗಳಿಗೆ 20 ರೂಪಾಯಿ ಸಿಮ್ ಮಾನ್ಯತೆ ವಿಸ್ತರಣೆ. ಪೋಸ್ಟ್ ಪೇಯ್ಡ್ ಬಳಕೆದಾರರಿಗೆ 3 ತಿಂಗಳವರೆಗೆ 177 ರೂಪಾಯಿ ಸುರಕ್ಷಿತ ಕಸ್ಟಡಿ ಯೋಜನೆ ಸಿಗುತ್ತದೆ. ರೀಚಾರ್ಜ್ಗೆ 15 ದಿನಗಳ ಗ್ರೇಸ್ ಅವಧಿ. ಹೊಸ ನಿಯಮಗಳ ಪ್ರಯೋಜನಗಳು: ಕಡಿಮೆ ವೆಚ್ಚದಲ್ಲಿ ಸಿಮ್ ಅನ್ನು ಸಕ್ರಿಯವಾಗಿರಿಸುವುದು. ಇನ್ನು ಮುಂದೆ ದೊಡ್ಡ ರೀಚಾರ್ಜ್ಗಳ ಅಗತ್ಯವಿಲ್ಲ. ಬಳಕೆದಾರರಿಗೆ ಹೆಚ್ಚಿನ ನಿಯಂತ್ರಣ. ಕನಿಷ್ಠ ಪಾವತಿಯೊಂದಿಗೆ ನಿಮ್ಮ ಸಂಖ್ಯೆ ನಿಮ್ಮ ಹೆಸರಿನಲ್ಲಿ ಉಳಿಯುತ್ತದೆ. ಒಳಬರುವ ಮತ್ತು ಒಟಿಪಿ ಸೇವೆಗಳು, ಅವುಗಳನ್ನು ಸಕ್ರಿಯವಾಗಿಡಲು ದೂರಸಂಪರ್ಕ ಕಂಪನಿಗಳು ನಿರ್ಧರಿಸುತ್ತವೆ. ತೀರ್ಮಾನ: ಈ ಹೊಸ ನಿಯಮಗಳು ಹೆಚ್ಚುವರಿ ಹೊರೆಯಿಲ್ಲದೆ ಗ್ರಾಹಕರಿಗೆ ಅನುಕೂಲಕರ ದೂರಸಂಪರ್ಕ ಸೇವೆಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಟ್ರಾಯ್ ಪರಿಚಯಿಸಿದ ಈ ನೀತಿಯು ಟೆಲಿಕಾಂ ಬಳಕೆದಾರರಿಗೆ ಮತ್ತಷ್ಟು ಪ್ರಯೋಜನವನ್ನು ನೀಡುತ್ತದೆ.